ನಾಟಕ ಆಡೋ ನನ್ನ ಮಕ್ಕಳ ತಾನೇ ಒಳ್ಳೆಯವರು ಅನ್ಸ್ಕೊಳ್ಳೋದು. ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ವೆಲ್ಕಮ್. ನಾನು ಇವಾಗ ವಾಕಿಂಗ್ ಮಾಡಕ್ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 6:30 ಆಗಿದೆ ಟೈಮು. ಏನು ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಗೊತ್ತಿಲ್ಲ ಯಾವ ರೂಟ್ಗೆ ಹೋಗ್ತೀನಿ ಅಂತ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಲೆಟ್ಸ್ ಗೋ. ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 5 ಜನ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನೋಡೋಣ ಬನ್ನಿ. ಅಂಕಲ್ ಹುಸೇನ್ ಬೋಟ್ನ ಮೀರಿಸ್ತಾರೆ. ಫೈವ್ ಜಿ ನೆಟ್ವರ್ಕ್ ಇದ್ರೆ ಇದ್ರ ಮೇಲೆ ಕುಂತ್ಕೊಂಡು ಹೇಳಿದ್ರೆ 30 MB ವರೆಗೂ 30 MB per second ಏನೋ ನೆಟ್ ಸಿಗುತ್ತೆ ಇಲ್ಲಿ. ಈ ಜಾಗ ನೆನಪು ಮಾಡ್ಕೊಳ್ಳಿ, ಲೊಕೇಶನ್ ಹಾಕಿ ಜಾಗದ. ಜನರಲ್ ಇಲ್ಲ, ಎಜುಕೇಶನ್ ಇಲ್ಲ, ಕಾಬಲ್ ಚರ್ಚ್ ಇಲ್ಲ. ಫ್ಲೈಟ್ ಅಲ್ಲಿ ವಾಕಿಂಗ್ ಹೋಗೋದು ಇವರು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ನೋಡಿ ಫ್ರೆಂಡ್ಸ್, ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ಕೋಳಿಗಳು ಇದೆ. ನಾಟಿ ಕೋಳಿ, ಫಾರಂ ಕೋಳಿ ಅಲ್ಲ. ನೀವು ಬ್ಯಾಂಗ್ಳೂರಲ್ಲಿ ತುಂಬಾ ಫಾರಂ ಕೋಳಿಗಳನ್ನ ನೋಡಿರ್ತೀರಾ, ಆದ್ರೆ ಈ ತರ ನಾಟಿ ಕೋಳಿಗಳನ್ನ ಎಲ್ಲೂ ನೋಡಿರಲ್ಲ. ಇವೇ ನಾಟಿ ಕೋಳಿಗಳು. ಅಂಕಲ್ಗಳನ್ನ ವಯಸ್ಸಾದ ಅಂಕಲ್ಗಳು. ಬ್ರೋ, ನಾವೆಲ್ಲ 20 ಸ್ಟಾರ್ಟ್ ಮಾಡಿದ್ರೆ ಜಾಕಿಂಗು, ವಾಕಿಂಗು, ಜಿಮ್ಮು ಅಂತ. ಅವರೆಲ್ಲ 40 ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂದ್ರೆ ಬರೀ ಗಿಡ ಮರಗಳು ಅಂತಲ್ಲ, ಈ ತರ 2 ಬಕೆಟ್ಗಳು ಇರ್ತವೆ ಅಂತ ಗೊತ್ತಿರ್ಬೇಕು ನಿಮ್ಗೆ. ಹಸಿರು ಹಸಿ ಕಸಕ್ಕೆ, ಹಸಿ ಕಸಕ್ಕ, ಹಸಿರು ಹಸಿ ಕಸಕ್ಕೆ, ಕೆಂಪು ಒಣ ಕಸಕ್ಕೆ. ನಮ್ಮಪ್ಪ ಹೇಳಿದ್ರು, ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನಾವು ಬಂದ್ವಲ್ಲ ಅದೇ ರೂಟ ಇದು. I don't know why people. Why he's laughing for? What, Chris? Why are you laughing for? ನೋಡಿ ಇವರಿಬ್ರು ನೋಡಿ, ಜೋಡಿ ಅಕ್ಕಿಗಳು. ನೋಡಿ ಯಾರೋ ಬೆಂಕಿ ಹಾಕಿದ್ದಾರೆ ಅಲ್ಲಿ. ಅಡುಗೆ ಮಾಡ್ಕೊಂಡು, ಜಾಲಿ ಮಾಡ್ಕೊಂಡು, ಖಾಲಿ ಮಾಡ್ಕೊಂಡು ಇವರು ಪಾರ್ಟಿ ಮಾಡ್ಕೊಂಡು ಹಿಂಗೆ ಎದ್ಬಿಡೋದು. At 10 o'clock I'll have fish. At 12 o'clock I'll have fish and a rice cake. ನಮ್ಮ ನಡೆ ದೋಸೆ ಕಡೆ. ನೋಡಿ, ಇಂಥ ಜಾಗಗಳು ಬರ್ಬೇಕು ಅಂದ್ರೆ ಶೂ ಹಾಕೊಂಡ್ ಬರ್ಲೇಬೇಕು. ಯಾರು ಸ್ಲಿಪ್ಪರ್ ಹಾಕೊಂಡ್ ಬರ್ಬೇಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಇದು 10,000. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆ 5,000 ಡಿಸ್ಕೌಂಟು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಈ ಕಾಯಿ ನಾನು ತಗೋಬೇಕು. ನನ್ನ ನೋಡ್ಬೇಡ, ನನ್ನ ಕಡಿ ನೋಡಿಬೇಕು. ಹೊಡೆದೋಯ್ತು. ಹೊಡಿಬೇಕು. ಆ ಕೊಬ್ಬರಿಯನ್ನ ಸೇವಿಸಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಸೇವಿಸ್ಬೇಕು. ಅವಾಗ ನೋಡಿ, ಕೊಬ್ಬರಿಯನ್ನ ಸೇವಿಸಿ ಎಲ್ಲರೂ. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ರೋಡಲ್ಲೇ ಅನ್ಸುತ್ತೆ 2 ಸೆಕೆಂಡ್ ವೆಯ್ಟ್ ಮಾಡಿದೆ ರೋಡ್ ಕ್ರಾಸ್ ಮಾಡಿದ್ದು. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಟ್ಟದನ್ನು ಕೇಳಿಸ್ಕೋಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು, ಕೆಟ್ಟದನ್ನು ನೋಡಬಾರ್ದು. ಬಟ್ ಈ ಯೂನಿವರ್ಸಿಟಿ ಒಳಗಡೆ ಕೆಟ್ಟದನ್ನು ಮಾಡ್ತಾ ಇದ್ದಾರೆ, ಕೆಟ್ಟದನ್ನು ನೋಡ್ತಾ ಇದ್ದಾರೆ, ಕೆಟ್ಟದನ್ನ ಕೇಳಿಸ್ಕೊತಾ ಇದ್ದಾರೆ. ಮೀಟರ್ ಬೇಕು, ಮೀಟರ್. ಇಲ್ಲಿ ಎಷ್ಟೋ ಜನ ಬ್ರೋ ವೆಹಿಕಲ್ ತೊಗೊಂಬರ್ತಾರೆ. ಮನೆಯಿಂದ ವೆಹಿಕಲ್ ತೊಗೊಂಬಂದು ಇಲ್ಲಿಂದ ವಾಕಿಂಗ್ ಮಾಡ್ತಾರೆ. ಬ್ರೋ, ಇದು 2 ಕಿಲೋಮೀಟರ್ ಕಾರ್ ತರೋದಂತೆ, 1 ಕಿಲೋಮೀಟರ್ ವಾಕಿಂಗ್ ಮಾಡಿ ಆಮೇಲೆ ಎದ್ಬಿಡೋದಂತೆ. ಇದೆಲ್ಲ ಒಂಥರ ಶೋಕಿ ಜೀವನ. ಇಮೋಷನಲ್ ಡ್ಯಾಮೇಜ್. ಸುತ್ತಮುತ್ತ 2-3 ಕಿಲೋಮೀಟರ್ ಮನೆ ಇರುತ್ತಲ್ಲ, ಆ ಹತ್ರ ಎಲ್ಲ ಅಷ್ಟು ಗಾಡಿ ತರೋದು, ಮತ್ತೆ ಹೋಗೋದು. ಇಲ್ಲೆಲ್ಲ ಬಂದು ಪರಿಸರವನ್ನು ಎಲ್ಲ ಕಸ ಹೋಗೋದೆಲ್ಲ ಹಾಳು ಮಾಡೋದು. ಕ್ವಶನ್ ಮಾಡಿದ್ರೆ ಇಲ್ಲಿ ಪಬ್ಲಿಕ್ ಅಲ್ಲ ಇಲ್ಲ ಆಗೋದಂತ ಎಲ್ಲ ನೋಡಿ ಫ್ರೆಂಡ್ಸ್, ಇಲ್ಲಿ ಇದಕ್ಕೆಲ್ಲ ಹೊಣೆ ಯಾರು? ಅದನ್ನ ಯಾರು ಪಾಲಿಸ್ತಾ ಇಲ್ಲ ಅಷ್ಟೇ. ಸರ್ಕಾರನೂ ಏನು ಕಮ್ಮಿ ಇಲ್ಲ, ಪಾಪ ಅದು ಮಾಡ್ತಾ ಇದೆ.
ಬಟ್ ಜನ ಸರಿ ಇದ್ರೆ ಎಲ್ಲಾನು ಸರಿ ಇರುತ್ತೆ. ಬ್ರೋ ಇಲಿ ಸತ್ತೋಗೈತೆ, ಇಲಿ. ಏನೇನ್ ನೋಡ್ಬೇಕು ನಾಯಿಗಳನ್ನ ಬಿಟ್ಟಿದಾರಲ್ಲ ಅದೇ ಖುಷಿ ನೋಡಿ. ಯಾವ ತೊಂದರೆನೂ ಮಾಡಲ್ಲ ಯಾವ ನಾಯಿನೂ. ಇದು ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿನ ನಾಯಿಗಳ ಗತ್ತು. ಅತ್ಯುತ್ತಮ ಬಿಲ್ಡಿಂಗ್ ಇರುವಂತಹ. ಸರಿ ಬಾ, ಎಲ್ಲಾದ್ರೂ ಹೋಗಿ ಅಪ್ಪ ಅಮ್ಮ ಆಟ ಆಡೋಣ. ಇದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇಲ್ಲಿ ಗಾಂಧೀಜಿಯವರು ಬಂದು ಇದು ಯಾವಾಗ ರೌಂಡ್ ಟೇಬಲ್ ಗಾಂಧೀಜಿಯವರು, ನೆಹರು ಅವರು ಬಂದಿರುವಂತಹ ಕೂತಿರುವಂತಹ ಮೀಟಿಂಗ್ ಮಾಡಿರುವಂತಹ ಜಾಗ ಇದು ನೋಡಿ. ನಿಜ ಹೇಳ್ರಿ. ನೋಡಿ ಹೆಂಗೈತೆ ನಾಯಿ, ಮಸ್ತ್ ಐತೆ ಬ್ರೋ. ಸಿಂಹ ಇದ್ದಂಗೆ ಐತೆ. ಸಿಂಹ ನೋಡಿ ಇದು ಯೂನಿವರ್ಸಿಟಿ, ಅಲ್ಲಿ ನೋಡೋಣ ನಾಯಿ ಯೂನಿವರ್ಸಿಟಿ ಕಾಯ್ತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ಗಳು ಇವರೆಲ್ಲ. ಸೈನಿಕರು ಇವರೆಲ್ಲ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಈ ಹುತ್ತ. ಇದು ಮೇಲ್ಗಡೆ ಎಷ್ಟಿದೆಯೋ, ಮೇಲ್ಗಡೆ ಎಷ್ಟು ಎತ್ತರ ಇದೆಯೋ ಕೆಳಗಡೆನೂ ಅಷ್ಟೇ ಎತ್ತರ ಇರುತ್ತೆ. ಬಟ್ ಇದ್ರದ್ದು ಏನು ಒಂದು ನಂಬಿಕೆ ಅಂತಂದ್ರೆ ಈ ಒಂದು ಹುತ್ತದ ಕೆಳಗೆ ಅಂತರ್ಜಲ ಯಥೇಚ್ಛವಾಗಿರುತ್ತೆ. ಬಟ್ ನಾವು ಈ ರೀತಿ ಪೂಜೆ ಗೀಜೆ ಮಾಡೋದ್ರಿಂದ ಈ ರೀತಿ ಹುತ್ತಗಳೆಲ್ಲ ನಾಶ ಆಗ್ತಿದೆ ಬ್ರೋ, ನಾಶ ಆಗ್ತಿದೆ. ಅದಕ್ಕೆ ದಯವಿಟ್ಟು ನಮಗೆ ನಂಬಿಕೆ ಇರಲಿ, ಈ ತರದ ಮೂಢನಂಬಿಕೆಗಳು ಬೇಡ. ನಾವು ಏನೇ ಪೂಜೆ ಪುನಸ್ಕಾರ ಇದ್ರೂ ಕೂಡ ನಾವು ಮನೆಯಲ್ಲೇ ಆಚರಿಸಿಕೊಳ್ಳೋಣ. ಯಾವುದೇ ನಂಬಿಕೆಗಳನ್ನು ನಾವು ಯಾವುದೂ ವಿರೋಧಿಸಲ್ಲ. ಅವರು ಎಷ್ಟೇ ಭಕ್ತಿ ಇರಲಿ, ನನಗೂ ಭಕ್ತಿ ಇದೆ, ನಾನು ಮನೆಯಲ್ಲಿ ಪೂಜೆ ಮಾಡ್ತೀನಿ. ಈ ಥರ ಬಂದ್ಬಿಟ್ಟು ನೇಚರಲ್ಲಿ ಕುಂಕುಮ ಗಿಂಕುಮ ಎಲ್ಲ ಹಾಕಿ ಹಾಳು ಮಾಡಲ್ಲ. ಇದೊಂದೇ ಹುತ್ತ ಅಲ್ಲ, ನಾನು ಸಾಕಷ್ಟು ಇಲ್ಲಿ 4-5 ಹುತ್ತಗಳನ್ನು ನೋಡಿದ್ದೀನಿ. ಬೇಕಾದರೆ ಅವ್ರು ಒಂದು ಹುತ್ತವನ್ನು ಯೂಸ್ ಮಾಡ್ಕೊಳ್ಳಿ, ಇನ್ನೂ 4-5 ಹುತ್ತಗಳು ಬೆಳಿಬೋದು. ಅದು ಬಿಟ್ಟು ಇಲ್ಲಿ ಎಲ್ಲ ಹುತ್ತಗಳಿಗೆ ಈ ಥರ ಮಾಡೋದು ತುಂಬ ಸರಿ ಅನಿಸಲ್ಲ ಫ್ರೆಂಡ್ಸ್. ಆದಷ್ಟು ಪರಿಸರ ಉಳಿಸೋಣ, ಪರಿಸರವನ್ನು ಬೆಳೆಸೋಣ. ನಮ್ಮ ಕೈಲಿಂದ ಅನ್ಕರು ಇಷ್ಟು ಚೆನ್ನಾಗಿ ನಾವು ಹುತ್ತ ಮಾಡೋಕ್ಕಾಗಲ್ಲ. ಆದಷ್ಟು ಆ ಪ್ರಾಣಿಗಳಿಗೂ ಕೂಡ ಪಾಪ ಯಾವುದೇ ರೀತಿಯಾದಂಥ ಪ್ರಾಣಕ್ಕೆ ತೊಂದರೆ ಆ ಥರ ನಾವು ನಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇದು ಬರೀ ಟ್ರೈಲರ್ ಮಾತ್ರ, ಪಿಕ್ಚರ್ ಅಭಿ ಬಾಕಿ ಹೇ. ಪಿಕ್ಚರ್ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಯಾವಾಗ ಬರುತ್ತೋ ವಿಡಿಯೋ ಗೊತ್ತಿಲ್ಲ. ಮಿಡ್ ನೈಟಲ್ಲೂ ಬರ್ಬೋದು, ಬೆಳಿಗ್ಗೆನೂ ಬರ್ಬೋದು, ಇವಾಗಲೂ ಬರ್ಬೋದು. ಅಷ್ಟೇ.